ಹಲೋ ಹಾಯ್ ಸ್ನೇಹಿತರೆ, ಮತ್ತೊಮ್ಮೆ ತಮಗೆಲ್ಲ ಸುಭಾಷ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ನೋಡಿರಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಪ್ರಮುಖ ಅಣೆಕಟ್ಟುಗಳು ಅಥವಾ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು. ನೋಡಿರಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಾಗಿರ್ಬೋದು ಅಥವಾ ಈ ಸ್ಕೂಲು ಕಾಲೇಜ್ ಎಕ್ಸಾಮ್ಸಲ್ಲಾಗಿರ್ಬೋದು ಕೇಳ್ತಾ ಇರ್ತಾನೆ. ಯಾವ ರೀತಿ ಕೇಳ್ತಾನೆ ಅಂದರೆ, ಯಾವುದಾದ್ರೂ ಒಂದು ಅಣೆಕಟ್ಟು ಹೆಸರನ್ನು ಕೊಟ್ಬಿಟ್ಟು ಅದು ಎಲ್ಲಿ ಕಟ್ಟಲಾಗಿದೆ ಅಥವಾ ಆ ಅಣೆಕಟ್ಟಿನ ಒಂದು ಅನ್ವರ್ಥನಾಮ ಏನು ಅಂತ ಯಾವುದೋ ಒಂದು ರೀತಿಯಾಗಿ ಅಣೆಕಟ್ಟಿನ ಬಗ್ಗೆ ಒಂದು ಕ್ವಶನ್ನ ಕೇಳ್ತಾ ಹೋಗ್ತಾನೆ. ಸೊ ಆದ್ದರಿಂದ ನೀವು ಈ ಭಾರತದಲ್ಲಿ ಬರ್ತಕ್ಕಂಥ ಪ್ರಮುಖ ಅಣೆಕಟ್ಟುಗಳನ್ನ ಜ್ಞಾಪಕ ಇಟ್ಕೋಬೇಕಾಗುತ್ತೆ. ನೆನಪಲ್ಲಿ ಇಟ್ಕೊಂಡ್ರೆ ಅದು ಎಲ್ಲಿದೆ ಮತ್ತು ಅದರ ವಿಶೇಷತೆ ಏನು ಅಂತ ನೆನಪಲ್ಲಿ ಇಟ್ಕೊಂಡಿದ್ದೀರಾ ಅಂದರೆ ಈಸಿಯಾಗಿ ಅದ್ರ ಮೇಲೆ ಯಾವುದೇ ಕ್ವಶನ್ ಬಂದರೂ ನೀವು ಗುರುತಿಸ್ತಾ ಹೋಗ್ಬೋದು. ಸೊ ಅದಕ್ಕೋಸ್ಕರ ನಾನು ಭಾರತದ ಪ್ರಮುಖ ಅಣೆಕಟ್ಟುಗಳನ್ನ ನಾನಿವತ್ತು ನಿಮಗೆ ಈ ವಿಡಿಯೋ ಮೂಲಕ ನಿಮಗೆ ಕೊಡ್ತಾ ಹೋಗ್ತೀನಿ. ನೋಡಿ, ಇಲ್ಲೊಂದು ನಿಮಗೆ ಮ್ಯಾಪ್ ಕೂಡ ಕಾಣಿಸ್ತಾ ಇದೆ. ಇದರಲ್ಲಿ ಎಲ್ಲ ಅಣೆಕಟ್ಟುಗಳನ್ನ ಗುರುತು ಸಹ ಇದೆ. ನೋಡಿ, ಇಲ್ಲಿ ಬಿಯಾಸ್ ಇದೆ, ಬಕ್ರಾನಂಗಲ್, ತೆಹರಿ, ಚಂಬಲ್, ರಿಹಾಂಡ್, ಕೋಸಿ ಎಲ್ಲ ಅಂದರೆ ಪ್ರಮುಖ ಅಣೆಕಟ್ಟುಗಳು. ಇವನ್ನ ಬಿಟ್ಟು ಬೇರೆ ಅಂದರೆ ಬೇರೆ ಅಣೆಕಟ್ಟುಗಳನ್ನ ಚಿಕ್ಕ ಚಿಕ್ಕ ಅಣೆಕಟ್ಟುಗಳು ಇವೆ, ಅದನ್ನ ಕೇಳೋ ಚಾನ್ಸಸ್ ತುಂಬ ಕಡಿಮೆ. ಇವು ಇಂಪಾರ್ಟೆಂಟ್ ಆದ ಅಣೆಕಟ್ಟುಗಳು. ಸೊ ಅದಕ್ಕೋಸ್ಕರ ನಾನು ಇವ್ರ ಮೇಲೆ ನಿಮಗೆ ಈ ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಓಕೆ, ಈಗ ನಾವು 1 by 1 ನೋಡ್ತಾ ಹೋಗೋಣ ಅಣೆಕಟ್ಟುಗಳು ಯಾವ್ಯಾವು ಅಂತ. ನೋಡಿರಿ, ನಾನು ಈ ಅಣೆಕಟ್ಟುಗಳನ್ನ ಯಾವ ರೀತಿ ಮಾಡಿದ್ದೀನಿ ಅಂದರೆ, ಫಸ್ಟು ಯೋಜನೆಯ ಹೆಸರು ಅಂದರೆ ಯಾವ ಅಣೆಕಟ್ಟು ಅಂತ, ನೆಕ್ಸ್ಟು ಅದು ಯಾವ ನದಿಗೆ ಕಟ್ಟಲಾಗಿದೆ, ನೆಕ್ಸ್ಟು ಅದರ ಉದ್ದೇಶ ಏನು ಅಂದರೆ ಏನಕ್ಕೆ ಕಟ್ಟಿದ್ರು ಅಂತ, ನೆಕ್ಸ್ಟು ಪ್ರಯೋಜನ ಪಡೆಯುವ ರಾಜ್ಯಗಳು ಅಂದರೆ ಆ ಅಣೆಕಟ್ಟಿನಿಂದ ಯಾವ್ಯಾವ ರಾಜ್ಯ ಪ್ರಯೋಜನವನ್ನು ಪಡೀತಾ ಇದೆ ಅಂತ ಇದರ ಅರ್ಥ. ಈಗ ನೋಡಿ, ಒಂದನೇದು ಬಾಕ್ರಾನಂಗಲ್ ಡ್ಯಾಮ್. ಇದ್ರ ಬಗ್ಗೆ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ನಾನು ಆಮೇಲೆ ಕೊಡ್ತೀನಿ ಈ ಕ್ಲಾಸ್ ಮುಗಿದ್ಮೇಲೆ. ಈಗ ಸುಮ್ಮನೆ ವಿವರಣೆ ನೋಡ್ತಾ ಹೋಗೋಣ. ಈ ಬಾಕ್ರಾನಂಗಲ್ ಡ್ಯಾಮನ್ನು ಸಟ್ಲೆಜ್ ನದಿಗೆ ಕಟ್ಟಲಾಗಿದೆ. ಕಾರಣ ಏನು ಅಂದರೆ ನೀರಿನ ಹರಿವು ನಿಯಂತ್ರಣ. ಇನ್ನು ಇದರಿಂದ ಪ್ರಯೋಜನ ಪಡೆಯುವ ರಾಜ್ಯಗಳು ಬಂದು ರಾಜಸ್ಥಾನ್, ಪಂಜಾಬ್, ಹರಿಯಾಣ, ಹಿಮಾಚಲ ಪ್ರದೇಶ. ಈ ಬಾಕ್ರಾನಂಗಲ್ ಡ್ಯಾಮ್ ಎಲ್ಲಿದೆ ಅಂತ ಅಂದರೆ, ನಾನು ಫಸ್ಟ್ಗೆ ನಿಮ್ಗೊಂದು ಮ್ಯಾಪ್ ಕೊಟ್ಟೆ, ಲಾಸ್ಟಲ್ಲೂ ಕೂಡ ಕೊಡ್ತೀನಿ. ಆ ಮ್ಯಾಪಲ್ಲಿ ನೀವು ನೋಡ್ಕೊಳ್ಳಿ. ಅಲ್ಲಿ ಬಾಕ್ರಾನಂಗಲ್ ಡ್ಯಾಮ್ ಅಂದರೆ ರಾಜಸ್ಥಾನ, ಪಂಜಾಬ್, ಹರಿಯಾಣ, ಹಿಮಾಲಯ ಪ್ರದೇಶಕ್ಕೆ ಅಡ್ಡಲಾಗಿ ಕಟ್ಟಲಾಗಿದೆ. ಇನ್ನು ಸೆಕೆಂಡ್ ಬಂದು ತೆಹರಿ ಅಣೆಕಟ್ಟು. ಇದನ್ನು ಭಾಗೀರಥಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇನ್ನು ಇದರ ಉದ್ದೇಶ ಬಂದು ನೀರಾವರಿ, ಜಲವಿದ್ಯುತ್ ಉತ್ಪಾದನೆ. ಇನ್ನು ಇದರಿಂದ ಪ್ರಯೋಜನ ಪಡೆಯತಕ್ಕಂಥ ರಾಜ್ಯಗಳು ಯಾವ್ಯಾವು ಅಂದರೆ ಉತ್ತರಾಖಂಡ ಮತ್ತು ಉತ್ತರ ಪ್ರದೇಶ. ಇದು ಕೂಡ ಮ್ಯಾಪಲ್ಲಿದೆ, ಲಾಸ್ಟಿಗೆ ನೋಡ್ಕೊಳ್ಳಿಲ್ಲ, ಫಸ್ಟೇ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಿಯಾಸ್ ಅಣೆಕಟ್ಟನ್ನು ಬಿಯಾಸ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇನ್ನು ಇದರ ಉದ್ದೇಶ ಅಂದರೆ ಜಲವಿದ್ಯುತ್ ಉತ್ಪಾದನೆ. ಇನ್ನು ಇದರಿಂದ ಪ್ರಯೋಜನ ಪಡೆಯುತ್ತಿರುವ ರಾಜ್ಯಗಳು ಬಂದು ರಾಜಸ್ಥಾನ, ಹರಿಯಾಣ. ನೆಕ್ಸ್ಟ್ ಫೋರ್ತ್ ಒನ್ ರಿಹಾಂದ್ ಅಣೆಕಟ್ಟನ್ನು ರಿಹಾಂದ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು ಕೂಡ ಇದರ ಉದ್ದೇಶ ಏನು ಅಂದರೆ ಜಲವಿದ್ಯುತ್ ನೀರಾವರಿ. ಇನ್ನು ಇದನ್ನು ಉತ್ತರ ಪ್ರದೇಶದಲ್ಲಿ ಅಂದರೆ ಉತ್ತರ ಪ್ರದೇಶ ಇದರಿಂದ ಪ್ರಯೋಜನ ಪಡೀತಾ ಇದೆ ಈಗ. ನೆಕ್ಸ್ಟ್ ಚಂಬಲ್ ಕಣಿವೆ ಅಂತ ನೀವು ಕೇಳಿರ್ಬೋದು. ಚಂಬಲ್ ಅಣೆಕಟ್ಟು ಇದನ್ನು ಚಂಬಲ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದರ ಉದ್ದೇಶ ಬಂದು ನೀರಾವರಿ, ಜಲವಿದ್ಯುತ್ ಉತ್ಪಾದನೆ. ರಾಜಸ್ಥಾನ, ಉತ್ತರ ಪ್ರದೇಶ, ಮಧ್ಯಪ್ರದೇಶ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ಫ್ರೆಂಡ್ಸ್, ನೀವು ಉದ್ದೇಶಗಳ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಅದ್ರ ಉದ್ದೇಶ ಏನು ಅಂದರೆ ಮಾಮೂಲಿ ಎರಡೇ ಇರುತ್ತೆ, ಒಂದು ನೀರಾವರಿ ಇಲ್ಲ ವಿದ್ಯುತ್ ಉತ್ಪಾದನೆ. ಇದನ್ನ ಬಿಟ್ಟರೆ ಬೇರೆ ಏನೂ ಇರಲ್ಲ. ಸೊ ಆದ್ದರಿಂದ ನಿಮಗೆ ಉದ್ದೇಶ ಇಂಪಾರ್ಟೆಂಟ್ ಅಲ್ಲ, ಯಾವ ನದಿಗೆ ಕಟ್ಟಲಾಗಿದೆ, ಯಾವ್ಯಾವ ರಾಜ್ಯ ಪ್ರಯೋಜನ ಪಡೀತಾ ಇದ್ದಾವೆ ಅಷ್ಟೇ ನಿಮಗೆ ಇಂಪಾರ್ಟೆಂಟು. ಇನ್ನು 6th ಒನ್ ಕೋಸಿ ಅಣೆಕಟ್ಟನ್ನು ಕೋಸಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಒಂದು ನಿಮಿಷ. ಕೋಸಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದರ ಒಂದು ಉದ್ದೇಶ ಪ್ರವಾಹ ನಿಯಂತ್ರಣ, ನೀರಾವರಿ, ಜಲವಿದ್ಯುತ್ ಉತ್ಪಾದನೆ. ಇನ್ನು ಇದರಿಂದ ಪ್ರಯೋಜನ ಪಡೆಯುತ್ತಿರುವ ರಾಜ್ಯಗಳು ಒಂದು ಬಿಹಾರ ಮತ್ತು ನೇಪಾಳ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ. ಓಕೆ, ಇನ್ನು 7ನೇದು ಬಂದು ದಾಮೋದರ ಕಣಿವೆ ಅಥವಾ ದಾಮೋದರ ಅಣೆಕಟ್ಟು. ಇದನ್ನು ದಾಮೋದರ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇನ್ನು ಇದರ ಒಂದು ಉದ್ದೇಶ ನೀರಾವರಿ ಮತ್ತು ಜಲವಿದ್ಯುತ್ ಉತ್ಪಾದನೆ. ಇನ್ನು ಇದರಿಂದ ಪ್ರಯೋಜನ ಪಡೆಯುತ್ತಿರುವ ರಾಜ್ಯಗಳು ಬಿಹಾರ, ಪಶ್ಚಿಮ ಬಂಗಾಳ, ಜಾರ್ಖಂಡ್, ಒಡಿಸ್ಸಾ, ಬಿಹಾರ್. 8ನೇದು ಹೀರಾಕೂಡ್ ಕೇಳಿರ್ಬೋದು ನೀವು, ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು. ಇನ್ನು ಈ ಅಣೆಕಟ್ಟನ್ನು ಮಹಾನದಿಗೆ ಕಟ್ಟಲಾಗಿದೆ. ಇದರ ಉದ್ದೇಶ ಬಂದು ಸೇಮ್ ಪ್ರವಾಹ ನಿಯಂತ್ರಣ,
ನೀರಾವರಿ ಜಲವಿದ್ಯುತ್ ಉತ್ಪಾದನೆ. ಇನ್ನು ಇದನ್ನು ಒಡಿಸ್ಸಾ, ಬಿಹಾರ್, ಛತ್ತೀಸ್ಗಢ್ಗೆ ಅಂದರೆ ಪ್ರಯೋಜನ ಪಡೆಯುವ ರಾಜ್ಯಗಳು ಇವು. ಇನ್ನು 9ನೇದು ನರ್ಮದಾ ನದಿ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತು. ನರ್ಮದಾ ಅಣೆಕಟ್ಟು ಇದನ್ನು ಅಂದರೆ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿ ಏನು ಮಾಡ್ತಾರೆ, ನರ್ಮದಾ ತೀರದಲ್ಲಿ ಕದನವನ್ನು ನಡೆಸ್ತಾರೆ. ಅದನ್ನ ನರ್ಮದಾ ನದಿ ತೀರ ಕದನ ಅಂತಲೇ ಪ್ರಸಿದ್ಧವಾಗಿದೆ ಅದು. ಸೊ ಅದು ನದಿ ಇದು ಅಂದರೆ ಭಾರತವನ್ನು ಉತ್ತರ ದಕ್ಷಿಣವಾಗಿ ಪ್ರತ್ಯೇಕಿಸ್ತಕ್ಕಂಥ ನದಿ ಇದು. ನರ್ಮದಾ ಅಣೆಕಟ್ಟನ್ನು ನರ್ಮದಾ ನದಿಗೆ ಕಟ್ಟಲಾಗಿದೆ. ಉದ್ದೇಶ ಪ್ರವಾಹ ನಿಯಂತ್ರಣ. ಇನ್ನು ಪ್ರಯೋಜನ ಪಡೆದಿರ್ತಕ್ಕಂಥ ರಾಷ್ಟ್ರಗಳು ಮಧ್ಯಪ್ರದೇಶ, ಗುಜರಾತ, ರಾಜಸ್ಥಾನ, ಮಹಾರಾಷ್ಟ್ರ. ಇನ್ನು ಕೃಷ್ಣಾ ಮೇಲ್ದಂಡೆ ಯೋಜನೆ, ಇದು ಸಾಕಷ್ಟು ಜನಕ್ಕೆ ಗೊತ್ತೇ ಇರುತ್ತೆ, ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೇ ಇರಲ್ಲ. ಇನ್ನು ಕೃಷ್ಣಾ ಮೇಲ್ದಂಡೆ ಯೋಜನೆ ಹೆಸರೇ ಹೇಳ್ದಂಗೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇನ್ನು ಇದರ ಒಂದು ಉದ್ದೇಶ ಬಂದು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಾಗಿ. ಇನ್ನು ಪ್ರಯೋಜನ ಪಡೆಯುತ್ತಿರುವ ರಾಜ್ಯಗಳು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ. ನೆಕ್ಸ್ಟು ತುಂಗಾಭದ್ರಾ ನದಿಗೆ ಅಂದರೆ ನದಿಯ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ತುಂಗಾಭದ್ರಾ ಅಣೆಕಟ್ಟನ್ನು ತುಂಗಾಭದ್ರಾ ನದಿಗೆ ಅಡ್ಡವಾಗಿ ಕಟ್ಟಲಾಗಿದೆ. ಇನ್ನು ಉದ್ದೇಶ ನೀರಾವರಿ ಜಲವಿದ್ಯುತ್ ಉತ್ಪಾದನೆ. ಪ್ರಯೋಜನ ಪಡೆಯುತ್ತಿರುವ ರಾಜ್ಯಗಳು ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ. ತುಂಗಾಭದ್ರಾ ಏನು ಕೃಷ್ಣಾ ನದಿಯ ಒಂದು ಉಪನದಿ. ಸೊ ಆದ್ದರಿಂದ ಕೃಷ್ಣಾ ನದಿ ಯಾವ್ಯಾವ ರಾಜ್ಯಕ್ಕೆ ಅಂದರೆ ತನ್ನ ಇದನ್ನು ಕೊಡುತ್ತೋ ಅಂದರೆ ಪ್ರಯೋಜನವನ್ನು ಕೊಡುತ್ತೋ ಅದೇ ರೀತಿ ತುಂಗಾಭದ್ರಾ ನದಿಯು ಸಹ ಸೇಮ್ ಇರುತ್ತೆ. ಇನ್ನು ನಾಗಾರ್ಜುನ ಸಾಗರವು ಕೂಡ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇನ್ನು ನೀರಾವರಿ, ಇದರ ಉದ್ದೇಶ ನೀರಾವರಿ ಜಲವಿದ್ಯುತ್ ಉತ್ಪಾದನೆ. ಇನ್ನು ಇದರ ಪ್ರಯೋಜನ ಪಡೆಯುತ್ತಿರುವ ರಾಜ್ಯಗಳು ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ. ಓಕೆ, ನೆಕ್ಸ್ಟ್ ಕೃಷ್ಣರಾಜ ಸಾಗರ ಅಂದರೆ ನಮ್ಮ ಕಾವೇರಿ ನದಿಗೆ ಅಡ್ಡಲಾಗಿ ಇದನ್ನ ಕಟ್ಟಲಾಗಿದೆ ಕೃಷ್ಣರಾಜ ಸಾಗರವನ್ನು. ಇನ್ನು ಇದರ ಒಂದು ಉದ್ದೇಶ ನೀರಾವರಿ ಯೋಜನೆ. ಪ್ರಯೋಜನ ಪಡೆಯುತ್ತಿರುವ ರಾಜ್ಯಗಳು ಬಂದು ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ. ಸಾರಿ, ನಾನು ಆಂಧ್ರ ಪ್ರದೇಶ, ತೆಲಂಗಾಣ ಹಾಕಿದ್ದೀನಿ. ಸೊ ಇದನ್ನ ನೀವು ಮಿಸ್ಟೇಕ್ ಮಾಡ್ಕೋಬೇಡಿ, ಕರ್ನಾಟಕ, ತಮಿಳುನಾಡು ಅಂತ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾನು ಇಷ್ಟೊಂದು ಟೈಪ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಮೇಲ್ಗಡೆ ಏನಿದೆಯೋ ಅದನ್ನೇ ಕಾಪಿ ಮಾಡಿ ತಮಿಳುನಾಡು ಮಾಡೋಣ ಅಂದ್ಕೊಂಡೆ, ಬಟ್ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಅದರಿಂದ ನೀವು ಆಂಧ್ರ ಪ್ರದೇಶ, ತೆಲಂಗಾಣ ಹೊಡೆದಾಕ್ಬಿಟ್ಟು ತಮಿಳುನಾಡು ಮಾಡ್ಕೊಳ್ಳಿ. ಯಾಕಂದರೆ ಕಾವೇರಿ ನದಿ ಕರ್ನಾಟಕ ಮತ್ತು ತಮಿಳುನಾಡಿಗೆ ಪ್ರಯೋಜನವನ್ನು ನೀಡ್ತಾ ಇದೆ. ಸೊ ಅದರಿಂದ ತಮಿಳುನಾಡು ಇಲ್ಲಿ ಮಾಡ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಅವಾಗಲೇ ಹೇಳಿದ್ನಲ್ಲ ಮ್ಯಾಪ್ ಮುಖಾಂತರ ಎಲ್ಲ ನಿಮಗೆ ನೋಡಿಸ್ತೀನಿ ಅಂತ. ನೋಡಿರಿ, ಈಗ ಫಸ್ಟ್ಗೆ ನಾವು ಬಿಯಾಸ್ ಅಣೆಕಟ್ಟನ್ನು ನೋಡಿದ್ವಿ. ಬಿಯಾಸ್ ನೋಡಿ ಇಲ್ಲಿ ಬರುತ್ತೆ. ಇನ್ನು ಬಾಕ್ರಾನಂಗಲ್ ಇಲ್ಲಿ, ತೆಹರಿ, ಚಂಬಲ್, ರಿಹಾನ್ ನೋಡಿ ಎಲ್ಲ ಅಣೆಕಟ್ಟು ನಾನು ಏನೇನು ಎಕ್ಸ್ಪ್ಲೈನ್ ಮಾಡಿದ್ನೋ ಎಲ್ಲ ಅಣೆಕಟ್ಟುಗಳು ಈ ಮ್ಯಾಪಲ್ಲಿ ನಿಮಗೆ ಸಿಗುತ್ತೆ. ಈಗ ಇಂಪಾರ್ಟೆಂಟು ನಾವು ಸಮ್ ಕ್ವಶನ್ಸ್ನ ನೋಡ್ತಾ ಹೋಗೋಣ. ನೋಡಿ, ಈಗ ಇಲ್ಲಿ ವಿಶೇಷತೆಗಳು ಅನ್ನೋದ ಹತ್ರ ಸಮ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಭಾರತದ ಎತ್ತರವಾದ ಅಣೆಕಟ್ಟು ಯಾವುದು? ನಿಮಗೆ ಕಾಣಿಸಲ್ಲ ಅನ್ಕೋತೀನಿ, ಬಟ್ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ನ. ಭಾರತದ ಎತ್ತರವಾದ ಅಣೆಕಟ್ಟು ತೆಹರಿ ಅಣೆಕಟ್ಟು. ಭಾರತದ ಅತಿ ಉದ್ದವಾದ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟು. ನಾನು ಆವಾಗಲೇ ಇಂಪಾರ್ಟೆಂಟ್ ಅಂತ ಹೇಳಿದೆ ನಿಮಗೆ. ನೆಕ್ಸ್ಟ್, ನೇಪಾಳ ಮತ್ತು ಭಾರತ ದೇಶಗಳನ್ನು ಜಂಟಿಯಾಗಿ ನಿರ್ಮಿಸಿರುವ ಅಣೆಕಟ್ಟು ಕೋಸಿ ಅಣೆಕಟ್ಟು. ನೋಡಿ, ಕೋಸಿ ಅಣೆಕಟ್ಟು ಇಲ್ಲಿ ಬರುತ್ತೆ, ಇಲ್ಲಿ ನೇಪಾಳ ಬರುತ್ತೆ, ಇಲ್ಲಿ ಭಾರತ ಬರುತ್ತೆ. ನೋಡ್ರಿ, ಅಲ್ಲಿ ಕ್ವಶನ್ ಇರೋದೇ ನೇಪಾಳ ಮತ್ತು ಭಾರತ ದೇಶಗಳನ್ನೆರಡು ಜಂಟಿಯಾಗಿ ನಿರ್ಮಿಸುವ ಅಣೆಕಟ್ಟು ಕೋಸಿ ಅಣೆಕಟ್ಟು. ಇನ್ನು ಅತಿ ಹೆಚ್ಚು ವಿವಾದವನ್ನು ಹೊಂದಿರುವ ಅಣೆಕಟ್ಟು ನರ್ಮದಾ ಅಣೆಕಟ್ಟು. ನೋಡ್ರಿ, ನರ್ಮದಾ ಅಣೆಕಟ್ಟು ಇಲ್ಲಿ ಬರುತ್ತೆ, ಅತಿ ಹೆಚ್ಚು ವಿವಾದವನ್ನು ಒಳಗೊಂಡಿದೆ. ಇನ್ನು ಭಾರತದ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ದಾಮೋದರ ಯೋಜನೆ ಕಣಿವೆ. ನೋಡ್ರಿ, ಇಲ್ಲಿ ಬರುತ್ತೆ, ಪಶ್ಚಿಮ ಬಂಗಾಳ, ಬಿಹಾರದ ಹತ್ರ ಬರ್ತಾ ಹೋಗುತ್ತೆ ಇದು. ಓಕೆ, ಇನ್ನು ನೆಕ್ಸ್ಟ್ ಅನ್ವರ್ಥ ನಾಮಗಳು. ಕೆಳಗಡೆ ಒಂದು ಹೆಡ್ಡಿಂಗ್ ಇದೆ ನೋಡಿ, ಅನ್ವರ್ಥ ನಾಮಗಳು. ಈಗ ಬಾಕ್ರಾನಂಗಲ್ ಡ್ಯಾಮ್ಗೆ ಏನಂತ ಕರೀತಾರೆ ಅಂದರೆ ಗೋವಿಂದ ಸಾಗರ ಅಂತ ಕರೀತಾರೆ. ನೀವು ನೋಟ್ ಮಾಡಿ ಇಟ್ಕೊಬೇಕಾಗುತ್ತೆ ಕೆಲವು. ಈಗ ನಿಮಗೆ ಗೋವಿಂದ ಸಾಗರವನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ಕೇಳ್ಬಿಡ್ತಾರೆ, ನೀವು ಕನ್ಫ್ಯೂಸ್ ಮಾಡ್ಕೋತೀರಾ. ಆದ್ದರಿಂದ ನೀವು ಬಾಕ್ರಾನಂಗಲ್ ಅಂದರೆ ಗೋವಿಂದ ಸಾಗರ ಅಂತ ನೆನಪಲ್ಲಿ ಇಟ್ಕೊಬೇಕು. ಇನ್ನು ಕೃಷ್ಣಾ ಮೇಲ್ದಂಡೆ ಯೋಜನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಕರೆಯಲಾಗುತ್ತೆ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತ ಕರೆಯಲಾಗುತ್ತೆ. ತುಂಗಾಭದ್ರಾ ಅಣೆಕಟ್ಟಿಗೆ ಪಂಪಸಾಗರ ಅಣೆಕಟ್ಟು ಅಂತ ಕರೆಯಲಾಗುತ್ತೆ. ಇನ್ನು ರಿಹಾಂದ್ಗೆ
ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ರಿಹಾನ್ಗೆ ಗೋವಿಂದ ವಲ್ಲಭ ಪಂತ, ಇನ್ನು ಬಾಕ್ರಾನಂಗಲ್ಗೆ ಗೋವಿಂದ ಸಾಗರ. ಫಸ್ಟ್ಗೆ ಹೇಳಿದೆ, ಇದು ಮತ್ತೆ ರಿಪೀಟ್ ಆಗಿದೆ ಇದು. ಇನ್ನು ನರ್ಮದಾ ಯೋಜನೆಗೆ ಇಂದಿರಾ ಸಾಗರ ಅಂತ ಕರಿತೀವಿ ನೋಡ್ರಿ. ಹೆಚ್ಚು ವಿವಾದವನ್ನು ಒಳಗೊಂಡಿದೆಯಲ್ಲ, ಅದನ್ನು ಇಂದಿರಾ ಸಾಗರ ಅಂತ ಕರಿತಾ ಹೋಗ್ತೀವಿ. ಇನ್ನು ನರ್ಮದಾ ಪ್ರಧಾನ ಕಾಲುವೆಯನ್ನು ಸರ್ದಾರ್ ಸರೋವರ ಅಂತ ಕರಿತೀವಿ. ಇಲ್ಲಿ ನರ್ಮದಾ ಅಣೆಕಟ್ಟು ಹತ್ರ ಒಂದು ಪ್ರಧಾನ ಕಾಲುವೆ ಕೂಡ ಬರುತ್ತೆ, ಅದನ್ನ ಸರ್ದಾರ್ ಸರೋವರ ಅಂತ ನಾವು ಕರಿತಾ ಹೋಗ್ತೀವಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ನನ್ನ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ಅಣೆಕಟ್ಟೆಗಳ ಬಗ್ಗೆ ಒಂದು ವಿಷಯಗಳು. ನಿಮಗೆ ಇದು ಈಸಿಯಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಬಟ್ ನೀವೇನು ಮಾಡಬೇಕು ಅಂದರೆ, ಲಾಸ್ಟಿಗೆ ನಾನೇನು ಕ್ವಶನ್ಸ್ ಕೊಟ್ಟೆ ಮತ್ತು ಸೆಂಟ್ರಲ್ಲಿ ಎಕ್ಸ್ಪ್ಲನೇಷನ್ ಏನು ಮಾಡಿದೆ ಅದನ್ನೆಲ್ಲ ಸ್ಕ್ರೀನ್ ಮೇಲೆ ಕಾಣೋದನ್ನೆಲ್ಲ ನೀವು ಒಂದು ಪೇಜಲ್ಲಿ ಬರೆದಿಟ್ಕೊಂಡು 4ರಿಂದ 5 ಸರಿ ಪ್ರಾಕ್ಟೀಸ್ ಮಾಡಿ. ಆವಾಗ ನಿಮಗೆ ಈಸಿಯಾಗಿ ಬರ್ತಾ ಹೋಗುತ್ತೆ. ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾನು ಮುಂದೆ ಅಪ್ಲೋಡ್ ಮಾಡೋವಂಥ ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಮತ್ತು ನನ್ನ ಚಾನಲ್ ಇರೋದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಅಂದರೆ ಎಜುಕೇಷನ್ಗೆ ಅಂದರೆ ಅವಶ್ಯಕತೆ ಆಗುವಂಥ ಚಾನಲ್ಲು. ಸೊ ಮತ್ತು ನಾನು ಇನ್ನೊಂದೇನು ಅಂದರೆ, ನನ್ನ ಚಾನಲಲ್ಲಿ ಟ್ರಿಕ್ಸ್ ಫಾರ್ ಸ್ಟಡಿ ಅನ್ನೋ ಒಂದು ಪ್ಲೇಲಿಸ್ಟಲ್ಲಿ ಸುಮಾರು 40ಕ್ಕಿಂತ ಹೆಚ್ಚು ಟ್ರಿಕ್ಸ್ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಅವು ನಿಮಗೆ ಓದೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದು ಯಾವ ರೀತಿ ಟ್ರಿಕ್ಸ್ ವಿಡಿಯೋ ಅಂದರೆ, ಈಗ ಕಾವೇರಿ ನದಿಯ ಉಪನದಿಗಳನ್ನ ಯಾವ ರೀತಿ ನೆನಪಲ್ಲಿಟ್ಕೊಳ್ಳೋದು, ಭಾರತ ಸಂವಿಧಾನದ ಅನುಸೂಚಿಗಳನ್ನು ಯಾವ ರೀತಿ ನೆನಪಲ್ಲಿಟ್ಕೊಬೇಕು, ಭಾರತ ಸಂವಿಧಾನದ ಭಾಗಗಳನ್ನ ಯಾವ ರೀತಿ ನೆನಪಲ್ಲಿಟ್ಕೊಬೇಕು, ಈಗ ರೇಡಿಯೋ ತರಂಗಗಳು ಬರುತ್ತಲ್ಲ, ವಿದ್ಯುತ್ ಕಾಂತಿ ವಿಕಿರಣಗಳು, ಆ ವಿಕಿರಣಗಳನ್ನ ಯಾವ ರೀತಿ ನೆನಪಲ್ಲಿಟ್ಕೊಬೇಕು ಅನ್ನೋ ಎಲ್ಲ ಸಬ್ಜೆಕ್ಟು, ಯಾವ ಸಬ್ಜೆಕ್ಟ್ ಅಂತ ಇಲ್ಲ, ಎಲ್ಲ ಸಬ್ಜೆಕ್ಟ್ಗಳ ಇಂಪಾರ್ಟೆಂಟ್ ಒಂದು ಟ್ರಿಕ್ಸ್ಗಳನ್ನು ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವು ನಿಮಗೆ ಓದ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ ಮತ್ತು ನೆನಪಲ್ಲಿಟ್ಕೊಳ್ಳೋದಕ್ಕೆ ತುಂಬ ಸಹಾಯ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಗೆ ನಾವೆಲ್ಲ ಭೇಟಿಯಾಗೋಣ. ಧನ್ಯವಾದಗಳು.